पाकिस्तान को खत्म नहीं करना चाहिए। हाँ नहीं करना चाहिए। पूरा नाम कैफ मोहम्मद कैफ। ಈ ಕ್ಯಾಂಡಲ್ ಮಾರ್ಚ್ನ ದೃಶ್ಯಗಳನ್ನ ನೋಡಿ, ಇವರು ಯಾವ ಆ್ಯಂಗಲ್ ಇಂದನಾದರೂ ದುಃಖಭರಿತವಾಗಿ ಕಾಣಿಸ್ತಾ ಇದ್ದಾರಾ? ಇಲ್ಲ, ಇವರೆಲ್ಲ ಕೇವಲ ಬಾಯಿಚಾರ ಅನ್ನೋ ನೆಪದಲ್ಲಿ ಹಿಂದೂಗಳ ಕಣ್ಣಿಗೆ ಬೂದಿಯನ್ನು ಎರಚುವಂತ ಕೆಲಸ ಮಾಡ್ತಾ ಇದ್ದಾರೆ. Because Muslims are feeling weakened, the minorities are feeling weakened. ಇವ್ರ ಪ್ರಕಾರ ಇಲ್ಲಿ ಯಾರೇ ಅನ್ಸೇಫ್ ಫೀಲ್ ಆದರೂ ಅವರು ಇದೇ ರೀತಿಯ ಎಚ್ಚರಿಕೆಗಳನ್ನ ಕೊಡ್ಬೋದು. ಅಂದರೆ ಇನ್ನೊಂದು ಧರ್ಮದವರ ಮೇಲೆ ಅಟ್ಯಾಕ್ ಮಾಡಿ ಜನರನ್ನ ಸಾಯಿಸ್ಬೋದು. ಮಹಿಳೆ ಹೇಳ್ತಾಳೆ, ನಾವು ಹಿಂದೂನ ಅಂತ ಚೆಕ್ ಮಾಡಿಬಿಟ್ಟು ಸಾಯಿಸಿದ್ರು ನನ್ನ ಗಂಡನ್ನ ಅಂತ. ಆ ಭಾಗವನ್ನು ಕ್ರಾಪ್ ಮಾಡಿ ಇವರು ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿದ್ದಾರೆ. ಅಂದರೆ ಈ ವಿಷಯದಲ್ಲೂ ಕೂಡ ತಮ್ಮ ವೋಟ್ ಬ್ಯಾಂಕ್ನ ಉಳಿಸ್ಕೊಳ್ಳೋ ಅಂಥ ಕೆಲಸನ ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ. ಕೇವಲ ಗನ್ನಿಟ್ಕೊಂಡು ಹಿಂದೂಗಳನ್ನ ಸಾಯಿಸೋರು ಮಾತ್ರ ಭಯೋತ್ಪಾದಕರಲ್ಲ. ಲ್ಯಾಪ್ಟಾಪು ಮೊಬೈಲ್ನ ಹಿಡ್ಕೊಂಡು ಈ ರೀತಿ ಕಮೆಂಟ್ಗಳನ್ನ ಹಾಕ್ತಾರಲ್ಲ, ಅವರು ಕೂಡ ಭಯೋತ್ಪಾದಕರೇ. ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ 27 ಜನ ಹಿಂದೂಗಳ ಮಾರಣ ಹೋಮ ನಡೆಯುತ್ತೆ. ದುರ್ದೈವ ಅಂದರೆ ಜಾತಿ, ಕೋಮು, ಭಾಷೆ ಎಲ್ಲವನ್ನ ಬಿಟ್ಟು ಇಡೀ ಭಾರತ ಈ ದಾಳಿಯ ವಿರೋಧ ಮಾಡಬೇಕಿತ್ತು. ಆದರೆ ಕೆಲವು ಇಸ್ಲಾಮಿಸ್ಟ್ ಮನಸ್ಥಿತಿಗಳು, ಎಡಚರರು, ಇನ್ನು ಕೆಲವು ಕಾಂಗ್ರೆಸ್ ಬೆಂಬಲಿಗರು ಇದನ್ನೂ ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ. ಈ ದಾಳಿಯಲ್ಲಿ ಹಿಂದೂಗಳನ್ನು ಗುರುತಿಸಿ ಅವರ ಪ್ಯಾಂಟನ್ನು ಬಿಚ್ಚಿಸಿ ಹಿಂದೂ ಅಂತ ಕನ್ಫರ್ಮ್ ಆದ್ಮೇಲೆ ಶೂಟ್ ಮಾಡಿದ್ದಾರೆ. वहाँ पे हिंदुओं को पूछ के मार रहे थे वो। पूछा कि हिंदू कौन है और मुस्लिम कौन है, तो मेरे जीजा ने हाथों पर किया तो इनको इधर डायरेक्ट शूट किया। उन्होंने पूछा हिंदू हो कि मुसलमान हो, उन्होंने जैसे हिंदू बोला है वैसे तुरंत गोली मार दी सर पे। ಇದು ಯಾವುದೋ ಮೂರನೇ ವ್ಯಕ್ತಿ ಹೇಳ್ತಾ ಇರೋದಂತಲ್ಲ, ಈ ಕೃತ್ಯವನ್ನ ಕಣ್ಣಾರೆ ಕಂಡಂತಹ ಕುಟುಂಬಸ್ಥರು ಹೇಳ್ತಾ ಇರೋಂಥ ಮಾತು. ಆದರೆ ಇವಳು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ಧರ್ಮಾಧಾರಿತವಾದ ದಾಳಿ ಆಗಿಲ್ವಂತೆ. जो लोग बोले कि उन्होंने पूछा पहले कि आप हिंदू हो क्या, अगर हिंदू हो तो उन्होंने मारा और मुस्लिम को नहीं मारा, ये इंडिया में मैसेज आ रहा है, ऐसा नहीं है. ಇನ್ನು ಇವಳ ಪ್ರಕಾರ ಟೆರರಿಸ್ಟ್ ಹ್ಯಾಸ್ ನೋ ರಿಲಿಜನ್, ಟೆರರಿಸ್ಟ್ಗೆ ಯಾವುದೇ ಧರ್ಮ ಇಲ್ಲ ಅಂತ. गाजी को कोई जात धर्म नहीं रहता और पर्यटकों को भी कोई जात धर्म नहीं रहता. ಒಂದು ವೇಳೆ ಟೆರರಿಸ್ಟ್ಗೆ ಯಾವುದೇ ಧರ್ಮ ಇಲ್ಲ ಅಂದರೆ ಅವರು ಕೇವಲ ಹಿಂದೂಗಳ ಹಣೆಗೆ ಮಾತ್ರ ಯಾಕೆ ಗನ್ನಿಟ್ ಶೂಟ್ ಮಾಡ್ತಾ ಇದ್ರು, ಕಲ್ಮಾ ಯಾಕೆ ಓದಕ್ಕೆ ಹೇಳ್ತಾ ಇದ್ರು? ಇನ್ನು ಈ ವಿಡಿಯೋ ವೈರಲ್ ಆದಮೇಲೆ ಇವಳ ನಿಜವಾದ ಬಣ್ಣ ಬಯಲಾಗಿದೆ. ಅದೇನು ಅಂದರೆ ಇವಳು ಒಬ್ಬ ಸಕ್ರಿಯ ಕಾಂಗ್ರೆಸ್ ಏಜೆಂಟು. ಇವಳು ರಾಹುಲ್ ಗಾಂಧಿ ಜೊತೆ, ಶರದ್ ಪವಾರ್ ಜೊತೆ ಇರೋವಂಥ ಫೋಟೋಸ್ಗಳು ನೀವು ನೋಡ್ತಾ ಇರ್ಬೋದು. ಯಾವಾಗ ಇದು ಹಿಂದೂಗಳ ಮೇಲೆ ಆದಂಥ ವ್ಯವಸ್ಥಿತ ದಾಳಿ ಅಂತ ಗೊತ್ತಾಯಿತೋ, ಮೀಡಿಯಾಗಳು ಯಾವಾಗ ಇದನ್ನು ಕವರೇಜಿಗೆ ತಗೊಂಡ್ರು, ಆಗ ಜನರು ಎಚ್ಚೆತ್ಕೊಂಡ್ಬಿಡ್ತಾರೆ. ಇವರ ವೋಟ್ ಬ್ಯಾಂಕ್ ಬಿದ್ದು ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇವರೇ ದುಡ್ಡು ಕೊಟ್ಬಿಟ್ಟು ಇಂಥ ಕಾರ್ಯಕರ್ತರುಗಳನ್ನ ಕಳಿಸಿ ಅಲ್ಲಿ ಇವರು ಕೆಲವು ಮೀಡಿಯಾಗಳನ್ನ ಒಟ್ಟು ಹಾಕೊಂಡು ಈ ರೀತಿ ಪುಂಗಿ ಜನರನ್ನ ಮತ್ತೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ये भाईचारा, ये इंडिया का, भारत का भाईचारा आबाद रहना चाहिए, भारत अखंड रहना चाहिए. ಇನ್ನ ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರ ಗಂಡ ರಾಬರ್ಟ್ ವಾಡ್ರಾ ಅವರ ಸ್ಟೇಟ್ಮೆಂಟ್ ಕೇಳಿ. Looking at identities and then killing somebody, that's a message. Also sending a message to the Prime Minister of our country. Why? Because Muslims are feeling weakened. The minorities are feeling weakened. ಇವರ ಪ್ರಕಾರ ಈ ದಾಳಿಗೆ ಹಿಂದುತ್ವವೇ ಕಾರಣ ಅಂತೆ. ಅದು ಹೇಗಪ್ಪ ಅಂದರೆ, ಭಾರತದಲ್ಲಿ ಮುಸ್ಲಿಮರು ಅನ್ಸೇಫ್ ಫೀಲ್ ಆಗ್ತಾ ಇದ್ದಾರಂತೆ. ಅನ್ಸೇಫ್ ಫೀಲ್ ಆಗ್ತಾ ಇರೋದ್ರಿಂದ ಈ ರೀತಿಯ ದಾಳಿಗಳನ್ನ ಮಾಡಿ ಅವರು ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರಂತೆ. ಇವ್ರ ಪ್ರಕಾರ ಇಲ್ಲಿ ಯಾರೇ ಅನ್ಸೇಫ್ ಫೀಲ್ ಆದರೂ ಅವರು ಇದೇ ರೀತಿಯ ಎಚ್ಚರಿಕೆಗಳನ್ನ ಕೊಡ್ಬೋದು. ಅಂದರೆ ಇನ್ನೊಂದು ಧರ್ಮದವರ ಮೇಲೆ ಅಟ್ಯಾಕ್ ಮಾಡಿ ಜನರನ್ನು ಸಾಯಿಸ್ಬೋದು. ಇವರು ಯಾವ ರೀತಿಯ ಮೆಸೇಜ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ? ಭಾರತದಲ್ಲಿ ಅನ್ಸೇಫ್ ಫೀಲ್ ಆದ ತಕ್ಷಣ ಬೇರೆ ಧರ್ಮದವ್ರನ್ನ ಸಾಯಿಸೋ ಹಾಗಿದ್ರೆ ಸಂವಿಧಾನ ಯಾಕಿರೋದು? ಇನ್ನು ಅಖಿಲೇಶ್ ಯಾದವ್ ಅವರ ಪ್ರಕಾರ ಕೂಡ ಟೆರರಿಸ್ಟ್ ಹ್ಯಾಸ್ ನೋ ರಿಲಿಜಿಯನ್ ಅಂತೆ. ಅಂದರೆ ಟೆರರಿಸ್ಟ್ಗಳಿಗೆ ಯಾವುದೇ ರಿಲಿಜಿಯನ್ ಇರಲ್ಲ ಅಂತ. ಒಂದು ವೇಳೆ ಯಾವುದೇ ರಿಲಿಜಿಯನ್ ಇಲ್ಲ ಅನ್ನೋದಾದರೆ ಯಾಕೆ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಸಾಯಿಸಿದ್ರು? ಅವರ ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಅಖಿಲೇಶ್ ಯಾದವ್ ಅವರೇ ಹೇಳಬೇಕು. ಇನ್ನು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಪಹಲ್ಗಾಮ ಅಟ್ಯಾಕ್ ಆದಂತಹ ಒಂದು ಮಹಿಳೆಯ ವಿಡಿಯೋವನ್ನು ಹಾಕಿದರು. ಆ ವಿಡಿಯೋಲ್ಲೂ ಕೂಡ ಮಹಿಳೆ ಹೇಳ್ತಾಳೆ, ನಾವು ಹಿಂದೂನ ಅಂತ ಚೆಕ್ ಮಾಡಿಬಿಟ್ಟು ಸಾಯಿಸಿದ್ರು ನನ್ನ ಗಂಡನ್ನ ಅಂತ. ಆ ಭಾಗವನ್ನು ಕ್ರಾಪ್ ಮಾಡಿ ಇವರು ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿದ್ದಾರೆ. ಅಂದರೆ ಈ ವಿಷಯದಲ್ಲೂ ಕೂಡ ತಮ್ಮ ವೋಟ್ ಬ್ಯಾಂಕ್ನ ಉಳಿಸ್ಕೊಳ್ಳೋ ಅಂಥ ಕೆಲಸನ ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ. ಇನ್ನು ಇವನ ಮಾತನ್ನ ಕೇಳಿ, ಇವನ ಪ್ರಕಾರ ಇದೆಲ್ಲ ಮೋದಿ ಅವರ ಟೀಮ್ ಮಾಡ್ತಾ ಇರೋವಂಥ ಕೆಲಸ ಅಂತೆ. हिंदुओं क्यों कह रहे हैं? हिंदू मुसलमान सब भारतीय हैं वहाँ पे. ये गोदी मीडिया कुछ ज्यादा ही जरूरत से ज्यादा चला रही है. ये प्रोपेगेंडा वॉर ज्यादा चल रहा है हमारे मित्र
माननीय प्रधानमंत्री मोदी जी की तरफ से और उनके ग्रुप की तरफ से। ಅಲ್ಲಿ ಯಾವುದೇ ಧರ್ಮಾಧಾರಿತ ದಾಳಿ ಆಗಿಲ್ವಂತೆ, ಕೇವಲ ಭಾರತೀಯರ ಮೇಲೆ ಮಾತ್ರ ದಾಳಿಯಾಗಿದೆ ಅಂತ ಇವನು ಹೇಳ್ತಾನೆ. ಹಾಗಾದ್ರೆ ಇವ್ರ ಮಾತಿನ ಅರ್ಥ ಅಲ್ಲಿ ಬಲಿಯಾದವರ ಎಲ್ಲ ಕುಟುಂಬಸ್ಥರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಇನ್ನು ನಮ್ಮ ದೇಶದ ಕೆಲವು ಮೀಡಿಯಾಗಳು, ಇನ್ನು ಕೆಲವು ಫಾರಿನ್ ಮೀಡಿಯಾಗಳು ಈ ವಿಷಯದ ಬಗ್ಗೆ ಫೇಕ್ ನೆರೆಟಿವ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ. BBC, ಅಲ್ ಜಜೀರಾ, ನ್ಯೂಸ್ ಲ್ಯಾಂಡ್ರಿ, ದ ವಯರ್, ದಿ ಹಿಂದೂ, ದ ನ್ಯೂಯಾರ್ಕ್ ಟೈಮ್ಸ್ ಇಂತಹ ಮೀಡಿಯಾಗಳು ಈ ವಿಷಯಗಳಲ್ಲಿ ಫೇಕ್ ನೆರೆಟಿವ್ನ ಸೃಷ್ಟಿ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ. ಇನ್ನು ಇದರಲ್ಲಿ ಕೆಲವು ಮೀಡಿಯಾಗಳು ಇವ್ರನ್ನ ಟೆರರಿಸ್ಟ್ ಅಂತ ಕರೆಯೋದಕ್ಕೂ ಕೂಡ ಹಿಂದೇಟು ಹಾಕಿದ್ದಾರೆ. ಇನ್ನು ಇವ್ರ ಪ್ರಕಾರ ಇಲ್ಲಿ ಆಗಿರೋ ದಾಳಿಗಳಿಗೆ ಹಿಂದೂಗಳೇ ಕಾರಣ ಅಂತೆ. ಅದು ಹೇಗೆ ಅಂದರೆ, ಇವರು ಅಮರ್ನಾಥ್ ಯಾತ್ರೆಗೆ ಹೋಗಿದ್ದ ಕಾರಣದಿಂದ ಅವರು ದಾಳಿ ಮಾಡಿದ್ದಾರೆ. ಅಂತೂ ಫೈನಲ್ ಆಗಿ ಇಲ್ಲಿ ಅವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳದೇ ತಪ್ಪು ಅಂತ ತೋರಿಸ್ತಾ ಇದ್ದಾರೆ. ಇನ್ನು ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿ. ಈ ಪಹಲ್ಗಾಮ ಅಟ್ಯಾಕ್ ಆಗಿ ಕೆಲವು ಕ್ಷಣಗಳಲ್ಲಿ ಬಾಯಿಚಾರನ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕ್ಯಾಂಡಲ್ ಮಾರ್ಚ್ನ ಹಮ್ಮಿಕೊಳ್ತಾರೆ. ಈ ಕ್ಯಾಂಡಲ್ ಮಾರ್ಚ್ನ ದೃಶ್ಯಗಳನ್ನ ನೋಡಿ. ಇವರು ಯಾವ ಆ್ಯಂಗಲಿಂದನಾದರೂ ದುಃಖಭರಿತವಾಗಿ ಕಾಣಿಸ್ತಾ ಇದ್ದಾರಾ? ಇಲ್ಲ, ಇವರೆಲ್ಲ ಕೇವಲ ಬಾಯಿಚಾರ ಅನ್ನೋ ನೆಪದಲ್ಲಿ ಹಿಂದೂಗಳ ಕಣ್ಣಿಗೆ ಬೂದಿಯನ್ನು ಎರಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾವ ರೀತಿ DJ ಹಳ್ಳಿ ದೇವಸ್ಥಾನದ ಮೇಲೆ ಇವರೇ ಕಲ್ಲು ಹಾಕಿ ನಂತರ ಟೆಂಪಲ್ ಚೈನ್ ಅಂತ ಮಾಡಿ ಫೋಟೋಶೂಟ್ಗಳನ್ನ ಮಾಡಿ ಮೊಹಮ್ಮದ್ ಜುಬೈರ್ ಅಂತಹ ಕೆಲವು ಅಕೌಂಟ್ಗಳಲ್ಲಿ ಅದನ್ನು ಪೋಸ್ಟ್ ಮಾಡಿಸಿ ಬಾಯಿಚಾರದ ಪ್ರಮೋಟ್ ಹೇಗೆ ಮಾಡಿಸಿದ್ರೋ ಅದೇ ರೀತಿ ಈ ಕ್ಯಾಂಡಲ್ ಮಾರ್ಚ್ನ ಕೂಡ ಇವರು ಯೂಸ್ ಮಾಡ್ಕೊತಾ ಇದ್ದಾರೆ. ಇನ್ನು ಈ ಹುಡುಗಿ ಕೇವಲ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಒಂದೇ ಒಂದು ಪೋಸ್ಟ್ ಹಾಕಿದ್ದಕ್ಕೆ ಮುಸ್ಲಿಂ ಯುವಕರಿಂದ ಇವಳಿಗೆ ರೇಪ್ ಥ್ರೆಟ್ಸ್ಗಳು, ಮರ್ಡರ್ ಥ್ರೆಟ್ಸ್ಗಳು ಸಾಲಾಗಿ ಬರ್ತವೆ. মেসেঞ্জারে এসে ভুলভাল লিখছে, আমার রীতিমতো রেপ থ্রেট দিচ্ছে. ಇನ್ನು ಇವರು ಮಾತಾಡ್ತಾ ಇರೋದನ್ನ ನೀವೇ ಒಂದ್ಸಲ ಕೇಳಿ. पाकिस्तान को खत्म नहीं करना चाहिए. नहीं करना चाहिए. पूरा नाम कैफ, मोहम्मद कैफ. ये देश मुस्लिम राष्ट्र हो जाएगा, हमारी सेना ज्यादा हो जाएगी, बम हमारे पास ज्यादा होंगे. ಭಾರತದಲ್ಲಿದ್ದು ಭಾರತದ ಗಾಳಿಯನ್ನು ಸೇವಿಸಿ ಪಾಕಿಸ್ತಾನವನ್ನು ಸಪೋರ್ಟ್ ಮಾಡೋ ಇಂಥವರು ಇನ್ನೂ ಅನೇಕ ಜನ ಭಾರತದಲ್ಲಿದ್ದಾರೆ. ಇದನ್ನೆಲ್ಲ ನೋಡಿದ್ಮೇಲೆ ನೆನಪಾಗುವಂಥದ್ದು ಮೋರ್ ದ್ಯಾನ್ ಪಾಕಿಸ್ತಾನ್ ಮೈಂಡ್ಸೆಟ್ ಪೀಪಲ್ಸ್ ಲಿವಿಂಗ್ ಇನ್ ಇಂಡಿಯಾ ಆರ್ ಮೋರ್ ಡೇಂಜರಸ್ ಅಂತ ಅನ್ಸುತ್ತೆ. ಕೇವಲ ಗನ್ನಿಟ್ಕೊಂಡು ಹಿಂದೂಗಳನ್ನ ಸಾಯಿಸೋರು ಮಾತ್ರ ಭಯೋತ್ಪಾದಕರಲ್ಲ, ಪೆನ್ನು ಪೇಪರ್ ಇಟ್ಕೊಂಡು ಜನರಿಗೆ ಫೇಕ್ ಇನ್ಫಾರ್ಮೇಷನ್ನ ಸ್ಪ್ರೆಡ್ ಮಾಡ್ತಾರಲ್ಲ ಅವರೂ ಕೂಡ ಭಯೋತ್ಪಾದಕರೇ. ಲ್ಯಾಪ್ಟಾಪು ಮೊಬೈಲ್ನ ಹಿಡ್ಕೊಂಡು ಈ ರೀತಿ ಕಮೆಂಟ್ಗಳನ್ನ ಹಾಕ್ತಾರಲ್ಲ ಅವರು ಕೂಡ ಭಯೋತ್ಪಾದಕರೇ.